ಚೇಸ್ ಮಾಸ್ಟರ್ ವಿರಾಟ್ ಕೊಹ್ಲಿ ಕೇವಲ 5 ರನ್, ರೋಹಿತ್ ಶರ್ಮಾ ಕೇವಲ 11 ರನ್, ಕೆಎಲ್ ರಾಹುಲ್ ಬರೀ 1 ರನ್. ಹೌದು, ಭಾರತದ ಈ ಮೂವರು ದಿಗ್ಗಜರು ಸೇರಿ ಹೊಡೆದಿದ್ದು ಕೇವಲ 17 ರನ್. ಒಂದೆಡೆ ಐರ್ಲೆಂಡ್ ಮತ್ತು ಇಂಗ್ಲೆಂಡ್ ಎದುರು ಸತತ 6 ಪಂದ್ಯಗಳ ಹೀನಾಯ ಸೋಲಿನ ಅವಮಾನ, ಮತ್ತೊಂದೆಡೆ ಗೆಲ್ಲಲೇಬೇಕಾದ ಮ್ಯಾಚ್ನಲ್ಲಿ ಟಾಪ್ ಆರ್ಡರ್ ಒಡಿಸ್ ಮತ್ತೆ ಸೋತ್ರು. ಟೀಮ್ ಇಂಡಿಯಾದ ಕತೆ ಮುಗಿತು ಅಂತ ತುಂಬಾ ಜನ ಟಿವಿ ಆಫ್ ಮಾಡಿ ಮಲಗಿದ್ರು. ಆದರೆ ಕೊನೆಯಲ್ಲಿ ಉಳಿದಿದ್ದ ಕೇವಲ 2 ಸ್ಪಿನ್ನರ್ಗಳು ಇಂಗ್ಲೆಂಡ್ನ ಅಹಂಕಾರವನ್ನೇ ಮಣ್ಣು ಪಾಲು ಮಾಡಿದ್ದು ಹೇಗೆ? ಬರ್ಮಿಂಗ್ ಹ್ಯಾಮ್ನಲ್ಲಿ ನಡೆದ ಆ ಬೆಂಕಿಯಂತಹ ಕಮ್ ಬ್ಯಾಕ್ ಸ್ಟೋರಿಯನ್ನ ನೋಡೋಣ. ಸ್ನೇಹಿತರೆ ನಮಸ್ಕಾರ, ಚರಿತ್ರೆ ಪ್ಲಸ್ಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಸ್ನೇಹಿತರೆ, ಬ್ಯಾಕ್ ಟು ಬ್ಯಾಕ್ T20 ವಿಶ್ವಕಪ್ ಮತ್ತು ಚಾಂಪಿಯನ್ಸ್ ಟ್ರೋಫಿ ಗೆದ್ದು ಮೆರೆಯುತ್ತಿದ್ದ ಭಾರತ ತಂಡದ ಮೇಲೆ ಇದ್ದಕ್ಕಿದ್ದಂತೆ ಸೋಲಿನ ಸುನಾಮಿ ಅಪ್ಪಳಿಸಿತ್ತು. ಐರ್ಲೆಂಡ್ ಮತ್ತು ಇಂಗ್ಲೆಂಡ್ ವಿರುದ್ಧದ T20 ಸರಣಿಗಳಲ್ಲಿ ಒಂದೇ ಒಂದು ಪಂದ್ಯವನ್ನ ಗೆಲ್ಲದೆ ಸತತ 6 ಮ್ಯಾಚ್ಗಳನ್ನ ಸೋತು ಭಾರತ ಒಂದು ರೀತಿ ಸೋಲಿನ ಸುಳಿಗೆ ಸಿಲುಕಿತ್ತು. ಭಾರತದಂತಹ ತಂಡ ಸತತವಾಗಿ ಸೋತ್ರೆ ಪ್ರೆಷರ್ ಹೇಗಿರುತ್ತೆ ಗೊತ್ತಾ? ಅಭಿಮಾನಿಗಳ ಆಕ್ರೋಶ ಮುಗಿಲು ಮುಟ್ಟಿತ್ತು. ಈ ಮಾಡು ಇಲ್ಲವೇ ಮಡಿ ಪರಿಸ್ಥಿತಿಯಲ್ಲಿ ಬರ್ಮಿಂಗ್ ಹ್ಯಾಮ್ನಲ್ಲಿ ಇಂಗ್ಲೆಂಡ್ ವಿರುದ್ಧದ ಮೊದಲ ಏಕದಿನ ಪಂದ್ಯ ಶುರುವಾಗುತ್ತೆ. ವಿಶೇಷ ಅಂದ್ರೆ ಸರಿಸುಮಾರು 3 ವರ್ಷಗಳ ಸುದೀರ್ಘ ಗ್ಯಾಪ್ನ ನಂತರ ನಮ್ಮ ಏರ್ಕರ್ ಕಿಂಗ್ ಜಸ್ಪ್ರೀತ್ ಬೂಮ್ರಾ 50 ಓವರ್ಗಳ ಪಂದ್ಯಕ್ಕೆ ಮರಳಿದ್ರು. ಮತ್ತೊಂದು ಕಡೆ ಅಭಿಮಾನಿಗಳಿಗೆ ರೋಹಿತ್ ಶರ್ಮಾ ಹಾಗೂ ಕಿಂಗ್ ಕೊಹ್ಲಿಯನ್ನ ಮೈದಾನದಲ್ಲಿ ಕಣ್ತುಂಬಿಕೊಳ್ಳುವ ಸಂಭ್ರಮ. ಪಂದ್ಯ ಶುರುವಾಯಿತು. ಮೊದಲು ಬ್ಯಾಟಿಂಗ್ಗೆ ಇಳಿದ ಇಂಗ್ಲೆಂಡ್ಗೆ ನಮ್ಮ ಬೌಲರ್ಗಳು ನರಕ ದರ್ಶನ ಮಾಡಿಸಿದ್ರು. ಇಂಗ್ಲೆಂಡ್ನ ಹೊಸ ಓಪನರ್ ಜೇಕಬ್ ಬೆಥೆಲ್ ಭಾರತದ ಬೌಲಿಂಗ್ಗೆ ಅಕ್ಷರಶಃ ನಡುಗಿ ಹೋದ್ರು. ತಮ್ಮ ಖಾತೆ ತೆರೆಯಲು ಬರೋಬ್ಬರಿ 13 ಬಾಲ್ ತೆಗೆದುಕೊಂಡ ಅವರು ಕೊನೆಗೆ ಗುರ್ನೂರ್ ಬ್ರಾರ್ ಅವರ ಬೌಲಿಂಗ್ ನಲ್ಲಿ ಔಟ್ ಆದ್ರು. ಭಾರತದ ಫಾಸ್ಟ್ ಬೌಲರ್ಗಳ ದಾಳಿಗೆ ಸಿಲುಕಿದ ಇಂಗ್ಲೆಂಡ್ ಕೇವಲ 80 ರನ್ಗಳಿಗೆ 5 ವಿಕೆಟ್ ಕಳೆದುಕೊಂಡು ದಿಕ್ಕು ತಪ್ಪಿತು. ಆದರೆ ಇಲ್ಲೇ ಶುರುವಾಗಿದ್ದು ನೋಡಿ ಅಸಲಿ ಆಟ. ಇಂಗ್ಲೆಂಡ್ನ 36 ವರ್ಷದ ಲಿಯಾಮ್ ಡಾಸನ್ ಮತ್ತು ಮಿಸ್ಟರ್ ಡಿಪೆಂಡೇಬಲ್ ಜೋ ರೂಟ್ ಸೇರಿ ಭಾರತೀಯ ಬೌಲರ್ಗಳ ಎದುರು ಗೋಡೆಯಂತೆ ನಿಂತರು. ಜೋ ರೂಟ್ ಸತತ 4ನೇ ಬಾರಿಗೆ 50+ ರನ್ ಬಾರಿಸಿದ್ರೆ ಲಿಯಾಮ್ ಡಾಸನ್ ತಮ್ಮ ಏಕದಿನ ಕ್ರಿಕೆಟ್ನ ಚೊಚ್ಚಲ ಅರ್ಧಶತಕ ಬಾರಿಸಿದ್ರು. ಇವರಿಬ್ಬರ ಶತಕದ ಜೊತೆಯಾಟ ಇಂಗ್ಲೆಂಡ್ಗೆ ಜೀವ ತುಂಬಿತು. ಈ ಡೇಂಜರಸ್ ಪಾರ್ಟ್ನರ್ಶಿಪ್ ಅನ್ನ ಮುರಿದಿದ್ದು ಬೇರ್ಯಾರೂ ಅಲ್ಲ, ನಮ್ಮ ಅಕ್ಷರ್ ಪಟೇಲ್. ಇಂಗ್ಲೆಂಡ್ ನೀಡಿದ ಟಾರ್ಗೆಟ್ ಬೆನ್ನಟ್ಟಲು ಶುರು ಮಾಡಿದ ಭಾರತಕ್ಕೆ ಆರಂಭದಲ್ಲೇ ಬಿಗ್ ಶಾಕ್. ರೋಹಿತ್ ಶರ್ಮಾ ಕೇವಲ 11 ರನ್ ಗಳಿಸಿ ಸ್ಯಾಮ್ ಕರನ್ಗೆ ಕ್ಯಾಚ್ ಕೊಟ್ಟು ಔಟ್ ಆದರು. ಮುಂದಿನ ಓವರ್ನಲ್ಲೇ ವಿರಾಟ್ ಕೊಹ್ಲಿ ಜೋಫ್ರಾ ಆರ್ಚರ್ ಬೌಲಿಂಗ್ ನಲ್ಲಿ LBW ಬಲೆಗೆ ಬಿದ್ರು. ಆದರೆ ಕ್ರೀಸ್ನಲ್ಲಿದ್ದ ಯುವರಾಜ ಶುಭ್ಮನ್ ಗಿಲ್ ಮತ್ತು ಶ್ರೇಯಸ್ ಅಯ್ಯರ್ ಭಾರತಕ್ಕೆ ಆಸರೆಯಾದರು. ಇವರಿಬ್ಬರು ಸೇರಿ ಭರ್ಜರಿ 101 ರನ್ಗಳ ಜೊತೆಯಾಟ ಆಡಿ ಮ್ಯಾಚ್ ಅನ್ನ ಕಂಟ್ರೋಲ್ಗೆ ತಂದರು. ಮ್ಯಾಚ್ ನಮ್ ಕಡೆ ಬಂತು ಅಂದುಕೊಳ್ಳುವಾಗಲೇ ಬಂತು ನೋಡಿ ಟ್ವಿಸ್ಟ್. 26ನೇ ಓವರ್ 80 ರನ್ ಗಳಿಸಿ ಫಾರ್ಮ್ ನಲ್ಲಿದ್ದ ಶುಭ್ಮನ್ ಗಿಲ್ ಇದ್ದಕ್ಕಿದ್ದಂತೆ ರಿಟೈರ್ಡ್ ಹರ್ಟ್ ಆಗಿ ಮೈದಾನದಿಂದ ಹೊರನಡೆದ್ರು. 27ನೇ ಓವರ್ನಲ್ಲಿ ಹ್ಯಾರಿ ಬ್ರೋಕ್ ಅವರ ಡೈರೆಕ್ಟ್ ಹಿಟ್ಗೆ ಶ್ರೇಯಸ್ ಅಯ್ಯರ್ ಕೂಡ ರನ್ ಔಟ್. 28ನೇ ಓವರ್ನಲ್ಲಿ ಕ್ರೀಸ್ಗೆ ಬಂದ ಕೆಎಲ್ ರಾಹುಲ್ ಕೇವಲ 1 ರನ್ ಗಳಿಸಿ ಜೋಶ್ ಟಂಗ್ ಬೌಲಿಂಗ್ ನಲ್ಲಿ ಕ್ಲೀನ್ ಬೋಲ್ಡ್. ಭಾರತಕ್ಕೆ ಇನ್ನು 24.2 ಓವರ್ಗಳಲ್ಲಿ 110 ರನ್ ಬೇಕಿತ್ತು. ಪ್ರಮುಖ ಬ್ಯಾಟ್ಸ್ಮನ್ ಗಳೆಲ್ಲ ಪೆವಿಲಿಯನ್ ನಲ್ಲಿ ಕೂತಿದ್ರು. ಇಡೀ ಸ್ಟೇಡಿಯಂ ಸೈಲೆಂಟ್. ಸ್ನೇಹಿತರೆ, ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ವಿಚಾರವನ್ನ ಗಮನಿಸಿ. ಕೆಎಲ್ ರಾಹುಲ್ ಅವರಿಗಿಂತ ಮುಂಚೆಯೇ ವಾಷಿಂಗ್ಟನ್ ಸುಂದರ್ ಅವರನ್ನ ಬ್ಯಾಟಿಂಗ್ಗೆ ಕಳಿಸಲಾಗಿತ್ತು. ಈಗ ಮೈದಾನದಲ್ಲಿ ಭಾರತದ ಗೆಲುವಿಗೆ 99 ರನ್ ಬೇಕಿತ್ತು. ಕ್ರೀಸ್ನಲ್ಲಿ ಉಳಿದಿದ್ದು ಕೇವಲ 2 ಸ್ಪಿನ್ನಿಂಗ್ ಆಲ್ರೌಂಡರ್ಗಳು ಮಾತ್ರ, ವಾಷಿಂಗ್ಟನ್ ಸುಂದರ್ ಮತ್ತು ಅಕ್ಷರ್ ಪಟೇಲ್. ಅಕ್ಷರ್ ಪಟೇಲ್ ಬಗ್ಗೆ ಇಲ್ಲಿ ಮಾತನಾಡಲೇಬೇಕು. ಕಳೆದ ವರ್ಷ ಸಿಡ್ನಿಯಲ್ಲಿ ಮ್ಯಾಚ್ ಆಡಿದ ಮೇಲೆ ಇವರನ್ನ ತಂಡದಿಂದ ಕೈ ಬಿಡಲಾಗಿತ್ತು. ರವೀಂದ್ರ ಜಡೇಜಾ ಮತ್ತು ಹರ್ಷ್ ದೂಬೆ ಅವರಿಗೆ ಮಣೆ ಹಾಕಲಾಗಿತ್ತು. ಅಕ್ಷರ್ಗೆ ಇದು ಕೇವಲ ಒಂದು ಪಂದ್ಯವಾಗಿರಲಿಲ್ಲ, ಇದು ತಾನೇನು ಅಂತ ಇಡೀ ಜಗತ್ತಿಗೆ ತೋರಿಸುವ ವೇದಿಕೆಯಾಗಿತ್ತು. ಇಂಗ್ಲೆಂಡ್ ಬೌಲರ್ಗಳು ಗೆಲುವಿನ ಹುಮ್ಮಸ್ಸಿನಲ್ಲಿ ಅಟ್ಯಾಕ್ ಮಾಡ್ತಾ ಇದ್ರು. ಆದರೆ ನಮ್ಮ ಈ 2 ಸ್ಪಿನ್ನರ್ಗಳು ಬಗ್ಲಿಲ್ಲ. ಅಕ್ಷರ್ ಪಟೇಲ್ ಸಿಡಿಲಬ್ಬರದ ಬ್ಯಾಟಿಂಗ್ ಶುರು ಮಾಡಿದ್ರು. ಕೇವಲ 39 ಎಸೆತಗಳಲ್ಲಿ ಹಾಫ್ ಸೆಂಚುರಿ ಸಿಡಿಸಿ ಇಂಗ್ಲೆಂಡ್ ಬೌಲರ್ಗಳ ಬೆವರಿಳಿಸಿದ್ರು. ಇನ್ನೊಂದೆಡೆ ವಾಷಿಂಗ್ಟನ್ ಸುಂದರ್ ಕೂಡ ತಾಳ್ಮೆಯಿಂದ ಆಟವಾಡಿ ತಮ್ಮ ಅದ್ಭುತ 50 ಪೂರೈಸಿದ್ರು. ಇವರಿಬ್ಬರು ಸೇರಿ 100ಕ್ಕೂ ಹೆಚ್ಚು ರನ್ಗಳ ಅಜೇಯ ಜೊತೆಯಾಟ ಆಡಿ ಭಾರತವನ್ನ ಗೆಲುವಿನ ದಡ ಸೇರಿಸಿಯೇ ಬಿಟ್ರು. ಬೌಲಿಂಗ್ ನಲ್ಲಿ 4 ವಿಕೆಟ್, ಬ್ಯಾಟಿಂಗ್ ನಲ್ಲಿ ಅಜೇಯ 50. ಅಕ್ಷರ್ ಪಟೇಲ್ ಪ್ಲೇಯರ್ ಆಫ್ ದಿ ಮ್ಯಾಚ್ ಪ್ರಶಸ್ತಿಗೆ ಮುತ್ತಿಟ್ರು. ಸತತ 6 ಸೋಲುಗಳ ನಂತರ ಟೀಮ್ ಇಂಡಿಯಾ ಮತ್ತೆ ಸಿಂಹದಂತೆ ಗರ್ಜಿಸಿ ಕಮ್ ಬ್ಯಾಕ್ ಮಾಡ್ತು. ಸ್ನೇಹಿತರೆ, ಟೀಮ್ ಇಂಡಿಯಾ ಅಂದ್ರೆ ಸುಮ್ಮನೆನಾ? ಒಮ್ಮೆ ಬಿದ್ರೆ ಮತ್ತೊಮ್ಮೆ 1000 ಪಟ್ಟು ಬಲಶಾಲಿಯಾಗಿ ಎದ್ದು ಬರ್ತಾರೆ ಅನ್ನೋದಕ್ಕೆ ಈ ಮ್ಯಾಚ್ ಒಂದು ಜ್ವಲಂತ ಉದಾಹರಣೆ. ಟೀಮ್ ಇಂಡಿಯಾದ ಈ ಭರ್ಜರಿ ಕಮ್ ಬ್ಯಾಕ್ ಬಗ್ಗೆ ನಿಮ್ಗೆ ಏನನ್ಸುತ್ತೆ? ಕಾಮೆಂಟ್ ಮಾಡಿ.